ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ರಸ್ತೆ ಸ್ವಚ್ಛತಾ ಕಾರ್ಯದಲ್ಲಿ ಜನಸಾಮಾನ್ಯರಂತೆ ಸ್ವತಃ ಕ್ಷೇತ್ರದ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಗುದ್ದಲಿ ಬುಟ್ಟಿ ಹಿಡಿದು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಹಾಗೂ ಗುರುಭವನ ಆವರಣವನ್ನು ಭಾನುವಾರ ಸಹಕಾರಂ ಸಂಸ್ಥೆಯ ವತಿಯಿಂದ ಸ್ವಚ್ಛಗೊಳಿಸಲಾಯಿತು. ಸ್ವತಃ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಪರಶುರಾಮಪ್ಪ ಗುದ್ದಲಿ ಬುಟ್ಟಿ ಹಿಡಿದು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಇತರರಿಗೆ ಸ್ಫೂರ್ತಿಯನ್ನು ನೀಡಿತು. ಈ ಕುರಿತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಾಲ್ತೇಶಪ್ಪ ಸುದ್ದಿಮನೆ ಡಿಜಿಟಲ್ ಮೀಡಿಯಾನೊಂದಿಗೆ ಮಾತನಾಡಿದ್ದು ಹೀಗೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಒಂದು ಆಶಯ ಮೇರೆಗೆ ನಾವೆಲ್ಲರೂ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಿಕ್ಷಣ ಇಲಾಖೆಯಿಂದ ಅನೇಕ ಜನ ಟೀಚರ್ಸ್ ಬಂದ್ದಾರೆ, ಸಂಘ ಸಂಸ್ಥೆಗಳಿಂದ ಬಂದ್ದಾರೆ. ಸೊ ಮಾನ್ಯ ಬಿ ಅವರ ನೇತೃತ್ವದಲ್ಲಿ ನಾನು ಸಹ ಸೇರಿಕೊಂಡು ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಕ್ಲೀನ್ ಮಾಡ್ತಾ ಇದ್ದೇವೆ. ಏನಿದು ಒಂಥರ ಕೊಳಕು ಪ್ಲೇಸು, ಇಂಥ ಪ್ಲೇಸಲ್ಲಿ ಬಿ ಒ ಆಫೀಸ್ ಇದೆಯಲ್ಲ ಅನ್ನೋ ಲೆಕ್ಕಕ್ಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೇ ವಾಲಂಟಿಯರಾಗಿ ಸೇರಿಕೊಂಡು ಮಾಡ್ತಾಯಿದ್ದೇವೆ ಸರ್. ಮೇಯ್ನಾಗಿ ನೋಡ್ರಿ, ಈಗ ಮಾನ್ಯ ಬಿ ಅವರೇ ಬುಟ್ಟಿಯಲ್ಲಿ ಕಸವನ್ನು ತುಂಬಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ, ಸಲಿಕೆಯನ್ನು ಹಿಡಿದು ಕೆಲಸ ಮಾಡ್ತಾರೆ. ಇವತ್ತು ಬೆಳಗ್ಗೆ ದೊಡ್ಡ ದೊಡ್ಡ ಬಡ್ಡೆಗಳನ್ನೆಲ್ಲ ನಾವು ಅವರೆಲ್ಲ ಸೇರಿ ಉಳಿಸಿ ಹಾಕಿದ್ವಿ. ಸೊ ಅವರೇ ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡೋದು ನಮ್ಗೆಲ್ಲರಿಗೂ ಒಂಥರ ಎಲ್ಲರಿಗೂ ಪ್ರೇರಣೆ ಇದು. ಸೊ ಇಂಥ ಬಿ ಒ ಸಿಕ್ಕಿರೋದು ನಮಗೆ ತುಂಬ ಗ್ರೇಟ್ ಅನಿಸ್ತದೆ. ಸೊ ತುಂಬ ಕಾಳಜಿ ಇದೆ ಶಿಕ್ಷಣದ ಬಗ್ಗೆ. ಒಳ್ಳೆ ಕೆಲಸ ಸಾಗರದಲ್ಲಿ ಆಗ್ತಾ ಇದೆ ಶಿಕ್ಷಣ ಇಲಾಖೆಯಿಂದ ಅಂತ ಹೇಳ್ತೀವಿ. ಸಹಕಾರಂ ಎಂಬ ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದೀವಿ. ಇದು ವಿ ಟಿ ಸ್ವಾಮಿ ಅವರ, ನಮ್ಮ ಈಶವಾಗಿರ್ತದೆ ವಿ ಟಿ ಸ್ವಾಮಿ ಅವರ ಕಾನ್ಸೆಪ್ಟು. ಸೊ ಇದನ್ನ ಸ್ವಚ್ಛ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿರೋದು. ಅಷ್ಟರ ಮೇಲೆ ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಬಿ ಅವರ ನೇತೃತ್ವದಲ್ಲಿ ನೋಡಿ, ಬಿ ಅವರೇ ಬುಟ್ಟಿಯನ್ನು ಹಿಡ್ಕೊಂಡು ಸಲಿಕೆಯನ್ನು ಹಿಡ್ಕೊಂಡು ಟಿ ಪಿ ಓ ರಮೇಶ್ ಅವರು ಬಂದಿದ್ದಾರೆ, ಬಿಸಿಯೂಟದ ಅಧಿಕಾರಿ ಇರ್ತಕ್ಕಂಥ ಭೂಮೇಶ್ ಸರ್ ಬಂದಿದ್ದಾರೆ. ಎಲ್ಲ ಕೆಲಸವನ್ನು ಮಾಡಿದ್ವಿ. ಇವತ್ತು ಎಲ್ಲ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಬಿಸಿಯೂಟದ ಅಧಿಕಾರಿ ಆಗಿರ್ತಕ್ಕಂತಹ ನಮ್ಮ ಭೂಮೇಶ್ ಅವರು ವಹಿಸ್ಕೊಂಡಿದ್ದಾರೆ. ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆಯ ಒಂದು ಸ್ವಚ್ಛ ಮಾಡ್ತೇವೆ. ನಾಳೆಯಿಂದ ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಕಾಣ್ತದೆ ಎಂಬ ಭಾವನೆ ನಮ್ಮದೇ. ಈ ಸಂದರ್ಭದಲ್ಲಿ ರಮೇಶ್, ವಿ ಟಿ ಸ್ವಾಮಿ, ಪಾಲಕ್ಷಪ್ಪ, ದಿನೇಶ್, ಯಶೋಧರ್, ಶಂಕರ್, ಬಸವರಾಜ್, ಹೂವಪ್ಪ ಸೇರಿದಂತೆ ಅನೇಕ ಶಿಕ್ಷಕರು ಹಾಜರಿದ್ದರು. ನೀವು ಕೆಲಸ ಮಾಡ್ತಾ ಹೋಗಿದ್ದ ಫೋಟೋ ಹೊಡಿತಾ ಹೋಗ್ತೀನಿ.